ಪ್ರಪಂಚದಲ್ಲಿ ಯಾವುದೇ ವಿಷ್ಣು ಕ್ಷೇತ್ರಕ್ಕೆ ಹೋದರೂ ಈ ಇಬ್ಬರು ಭಕ್ತರ ದರ್ಶನ ಮಾಡಿಯೇ ವೆಂಕಟೇಶ್ವರನ ದರ್ಶನ ಮಾಡಬೇಕು. ಈ ಇಬ್ಬರು ದಾಟಿಯೇ ವೆಂಕಟೇಶ್ವರನ ದರ್ಶನ ಸಾಧ್ಯ. ಆ ಪರಮ ಭಕ್ತರು ಬೇರೆ ಯಾರೂ ಅಲ್ಲ, ಅವರೇ ಅಜಯ ವಿಜಯರು. ಇವರು ವೈಕುಂಠದ ದ್ವಾರಪಾಲಕರಾಗಿದ್ದವರು. ಈ ಅಜಯ ವಿಜಯರು ಸ್ವಾಮಿಯ ಪರಮ ಭಕ್ತರು. ಸದಾ ವೈಕುಂಠದಲ್ಲಿ ದ್ವಾರಪಾಲಿ ನಿಂತು ಶ್ರೀನಿವಾಸನನ್ನು ಕಾಯುವವರು. ಅಜಯ ವಿಜಯರಿಗೆ ಶ್ರೀನಿವಾಸನ ಮೇಲೆ ಎಷ್ಟು ಭಕ್ತಿ ಇತ್ತೆಂದರೆ ಶ್ರೀನಿವಾಸನಿಗೂ ಇವರಿಬ್ಬರಂದರೆ ಅಷ್ಟೇ ಪ್ರೀತಿ. ವೈಕುಂಠದ ದ್ವಾರಪಾಲಕರಾದ ಅಜಯ ಮತ್ತು ವಿಜಯರು ರಾಕ್ಷಸರಾಗಿ ಭೂಮಿಯ ಮೇಲೆ ಯಾಕೆ ಹುಟ್ಟಬೇಕಾಯಿತು? ಮಹಾಮುನಿಗಳು ಇವರಿಗೆ ಏನು ಶಾಪ ನೀಡಿದರು? ಈ ಕುತೂಹಲಕಾರಿ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬ್ರಹ್ಮನು 4 ಮಕ್ಕಳನ್ನು ಸೃಷ್ಟಿಸಿದನು. ಸನಕ, ಸನಾತನ, ಸನಾತನ ಮತ್ತು ಸನತ್ ಕುಮಾರ. ಅವರು ಯಾವಾಗಲೂ ಬಾಲ್ಯ ವ್ಯವಸ್ಥೆಯಲ್ಲಿಯೇ ಉಳಿದಿರುವುದರಿಂದ ಅವರನ್ನು ಕುಮಾರರು ಎಂದು ಕರೆಯಲಾಗುತ್ತದೆ. ಅವರು ಎಲ್ಲಿ ಬೇಕಾದರೂ ಮುಕ್ತವಾಗಿ ಪ್ರಯಾಣಿಸಬಹುದಾಗಿತ್ತು. ಒಂದು ದಿನ ಮಹಾವಿಷ್ಣುವಿನ ದರ್ಶನಕ್ಕೆ ವೈಕುಂಠಕ್ಕೆ ಹೋದರು. ಆತನನ್ನು ತಲುಪಲು ಅವರು 7 ದ್ವಾರವನ್ನು ದಾಟಬೇಕಾಗಿತ್ತು. 6 ಬಾಗಿಲನ್ನು ದಾಟಿ 7ನೇ ದ್ವಾರವನ್ನು ತಲುಪಿದರು. ಅಲ್ಲಿ ದ್ವಾರಪಾಲಕರಾದ ಅಜಯ ಮತ್ತು ವಿಜಯ ನಿಮ್ಮ ಬಟ್ಟೆ ಸರಿಯಿಲ್ಲ ಎಂದು ಅವರನ್ನು ತಡೆದರು. ಅದಕ್ಕೆ ಕುಮಾರರು, ನಾವು ಬ್ರಹ್ಮನ ಮಕ್ಕಳು, ಮಹಾವಿಷ್ಣುವಿನ ದರ್ಶನಕ್ಕಾಗಿ ಬಂದಿದ್ದೇವೆ, ನಮ್ಮನ್ನು ತಡೆಯಬೇಡಿ ಎಂದರು. ಜಯ ಕಟುವಾಗಿ, ವಾದ ಮಾಡಬೇಡಿ, ತೊಂದರೆ ಕೊಟ್ಟಲೇ ಹೊರಗೆ ಹಾಕುತ್ತೇವೆ ಎಂದನು. ಈ ಅವಮಾನ ಕುಮಾರರನ್ನು ಕೆರಳಿಸಿತು. ಅವರು ಜಯ ಮತ್ತು ವಿಜಯರನ್ನು ಶಪಿಸಿದರು. ನೀವು ಈ ಪವಿತ್ರ ಸ್ಥಳದಲ್ಲಿ ಉಳಿಯಲು ಅರ್ಹರಲ್ಲ, ಭೂಲೋಕದಲ್ಲಿ ಜನ್ಮವೆತ್ತಿ ಎಂಬ ಶಾಪ ನೀಡುತ್ತಾರೆ. ಅಲ್ಲಿ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿ ಕಾಣಿಸಿಕೊಳ್ಳುತ್ತಾರೆ. ಕುಮಾರರು ಅವರನ್ನು ಹೊಗಳುತ್ತಾರೆ. ಜಯ ಮತ್ತು ವಿಜಯ ಮಹಾವಿಷ್ಣುವಿನಲ್ಲಿ ತಮ್ಮನ್ನು ಶಾಪದಿಂದ ಮುಕ್ತಗೊಳಿಸುವಂತೆ ಪ್ರಾರ್ಥಿಸುತ್ತಾರೆ. ವಿಷ್ಣು ಮಹಾನ್ ಮುನಿಗಳ ಶಾಪವನ್ನು ತಡೆಯಲು ಸಾಧ್ಯವಿಲ್ಲ, ಆದರೆ ಅದನ್ನು ಕಡಿಮೆ ಮಾಡಬಹುದು ಎಂದು ಮಿತ್ರರಾಗಿ ಭೂಮಿಯಲ್ಲಿ 7 ಜನ್ಮ ಎತ್ತುವಿರಾ ಅಥವಾ ನನ್ನ ಶತ್ರುಗಳಾಗಿ 3 ಜನ್ಮ ಎತ್ತಲು ಇಚ್ಛೆ ಪಡುತ್ತೀರಾ ಎಂದು ಕೇಳುತ್ತಾನೆ. ಆಗ ಅಜಯ ವಿಜಯರು ವೈಕುಂಠಕ್ಕೆ ಬೇಗ ಮರಳುವ ಆತುರದಲ್ಲಿ ನಿನಗೆ ಶತ್ರುಗಳಾಗಿ 3 ಜನ್ಮದಲ್ಲಿ ಹುಟ್ಟುತ್ತೇವೆ ಎಂದು ಹೇಳುತ್ತಾರೆ. ಹೀಗಾಗಿ ಅವರು 3 ಬಾರಿ ಭೂಮಿಯಲ್ಲಿ ಅಸುರರಾಗಿ ಜನಿಸಿದರು. ಮೊದಲ ಜನ್ಮ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. 2ನೇ ಜನ್ಮ ರಾವಣ ಮತ್ತು ಕುಂಭಕರ್ಣ. 3ನೆಯ ಜನ್ಮ ಶಿಶುಪಾಲ ಮತ್ತು ದಂತವಕ್ರ. ಮೊದಲ ಜನ್ಮ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಈ ಜನ್ಮದಲ್ಲಿ ಇವರು ಕಶ್ಯಪ ಮುನಿ ಮತ್ತು ದಿತಿ ದೇವಿಯ ಪುತ್ರರಾಗಿ ಜನಿಸುತ್ತಾರೆ. ಹಿರಣ್ಯಾಕ್ಷ ಇವನು ಭೂಮಿಯನ್ನು ಅಪಹರಿಸಿ ಸಮುದ್ರದ ತಾಳದಲ್ಲಿ ಬಚ್ಚಿಡುತ್ತಾನೆ. ಆಗ ವಿಷ್ಣು ವರಾಹ ಅವತಾರ ತಾಳಿ ಬಂದು ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂಮಿಯನ್ನು ಮರಳಿ ತರುತ್ತಾನೆ. ಹಿರಣ್ಯಕಶಿಪು ತನ್ನ ತಮ್ಮನ ಸಾವಿನಿಂದ ಕೆರಳಿದ ಇವನು ವಿಷ್ಣುವಿನ ಪರಮವೈರಿಯಾಗುತ್ತಾನೆ. ಬ್ರಹ್ಮನಿಂದ ಅಮರತ್ವದ ವರ ಪಡೆದು ಅಹಂಕಾರವಾಗಿ ಬೆಳೆಯುತ್ತಾನೆ. ಆದರೆ ಇವನ ಮಗ ಪ್ರಹ್ಲಾದನು ವಿಷ್ಣುವಿನ ಭಕ್ತನಾಗುತ್ತಾನೆ. ಮಗನನ್ನು ಕೊಲ್ಲಲು ಪ್ರಯತ್ನಿಸಿದಾಗ ವಿಷ್ಣುವು ನರಸಿಂಹ ಅವತಾರ ತಾಳಿ ಬಂದು ಹಿರಣ್ಯಕಶಿಪನ್ನು ಸಂಹರಿಸುತ್ತಾನೆ. 2ನೇ ಜನ್ಮ ರಾವಣ ಮತ್ತು ಕುಂಭಕರ್ಣ. ಈ ಜನ್ಮದಲ್ಲಿ ಇವರು ಪುಲಸ್ತ್ಯ ಮಹರ್ಷಿಗಳ ಮೊಮ್ಮಕ್ಕಳಾಗಿ ರಾಕ್ಷಸ ಕುಲದ ರಾಜರಾಗಿ ಜನಿಸುತ್ತಾರೆ. ರಾವಣ 10 ತಲೆಗಳ ಈ ಮಹಾಪರಾಕ್ರಮಿ ಶಿವನ ಭಕ್ತನಾಗಿದ್ದರೂ ಅಹಂಕಾರದಿಂದ ಸೀತಾಮಾತೆಯನ್ನು ಅಪಹರಿಸುತ್ತಾನೆ. ಧರ್ಮವನ್ನು ಸ್ಥಾಪಿಸಲು ವಿಷ್ಣುವು ಶ್ರೀರಾಮನಾಗಿ ಅವತರಿಸುತ್ತಾನೆ. ದೀರ್ಘಕಾಲದ ಯುದ್ಧದ ನಂತರ ರಾಮನು ರಾವಣನನ್ನು ಸಂಹರಿಸುತ್ತಾನೆ. ಕುಂಭಕರ್ಣ ರಾವಣನ ತಮ್ಮನಾದ ಇವನು ಅಪಾರ ಶಕ್ತಿಶಾಲಿ ಮತ್ತು ವರ್ಷದ 6 ತಿಂಗಳು ನಿದ್ರಿಸದಿದ್ದನು. ಯುದ್ಧದ ಸಮಯದಲ್ಲಿ ಅನಿವಾರ್ಯವಾಗಿ ಎದ್ದು ತನ್ನ ಅಣ್ಣನ ಪರವಾಗಿ ಹೋರಾಡಿ ಶ್ರೀರಾಮನ ಕೈಯಿಂದಲೇ ಮರಣ ಹೊಂದುತ್ತಾನೆ. 3ನೆಯ ಜನ್ಮ ಶಿಶುಪಾಲ ಮತ್ತು ದಂತವಕ್ರ. ಈ ಜನ್ಮದಲ್ಲಿ ಇವರು ರಾಕ್ಷಸರಾಗಿ ಹುಟ್ಟದೆ ರಾಜವಂಶದರಾಗಿ ಜನಿಸುತ್ತಾರೆ. ಆದರೆ ಇವರಲ್ಲಿ ರಾಕ್ಷಸ ಪ್ರವೃತ್ತಿ ಮಣಿ ಮಾಡಿ ಇತ್ತು. ಶಿಶುಪಾಲ ಇವನು ಚೇದಿ ರಾಜ್ಯದ ರಾಜ ಮತ್ತು ಶ್ರೀಕೃಷ್ಣನ ಅತ್ತೆಯ ಮಗ.
ಕೃಷ್ಣನ ಮೇಲೆ ಸದಾ ದ್ವೇಷ ಸಾಧಿಸುತ್ತಿದ್ದ ಇವನು ಧರ್ಮರಾಯನ ರಾಜಸೂಯ ಯಾಗದಲ್ಲಿ ಕೃಷ್ಣನನ್ನು 100 ಬಾರಿ ನಿಂದಿಸುತ್ತಾನೆ. 100 ತಪ್ಪುಗಳನ್ನು ತುಂಬಿದಾಗ ಕೃಷ್ಣನು ತನ್ನ ಸುದರ್ಶನ ಚಕ್ರದಿಂದ ಇವನ ಶಿರಚ್ಛೇದ ಮಾಡುತ್ತಾನೆ. ದಂತವಕ್ರ ಇವನು ಕರುಷ ದೇಶದ ರಾಜ ಮತ್ತು ಶಿಶುಪಾಲನ ಮಿತ್ರ. ತನ್ನ ಸ್ನೇಹಿತರ ಸಾವಿನ ಸೇಡು ತೀರಿಸಿಕೊಳ್ಳಲು ಕೃಷ್ಣನ ಮೇಲೆ ಯುದ್ಧಕ್ಕೆ ಬರುತ್ತಾನೆ. ಆಗ ಶ್ರೀಕೃಷ್ಣನು ಗದಾಯುದ್ಧದಲ್ಲಿ ದಂತವಕ್ರನನ್ನು ಸಂಹರಿಸುತ್ತಾನೆ. ಹೀಗೆ 3 ಜನ್ಮಗಳಲ್ಲಿ ಭಗವಾನ್ ಕೈಯಲ್ಲಿಯೇ ಮರಣಪ್ಪಿ ಅಜಯ ವಿಜಯರು ಮತ್ತೆ ವೈಕುಂಠವನ್ನು ಸೇರುತ್ತಾರೆ. ಅಹಂಕಾರವು ಎಂತಹುದನ್ನು ಪತನಕ್ಕೆ ತಳ್ಳುತ್ತದೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ.